ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೋಡಿ, ಇವತ್ತಿನ ಬ್ಲಾಗಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಇಲ್ಲೆಲ್ಲ ಫುಲ್ಲಾಗಿ ಸೊಪ್ಪು ಹಾಕ್ತಿದ್ದೀನಿ ಅಂತ ಹೇಳಿದ್ದೆ. ಬಟ್ ನಾನು 4 ಥರ ಸೊಪ್ಪನ್ನ 5 ಥರ ಸೊಪ್ಪು ಹಾಕಿದ್ದು. ಬಟ್ ಅದೆಲ್ಲ ಸೊಪ್ಪಿಗಿಂತ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವತ್ತು ಈ ಸೊಪ್ಪು ನೋಡಿ, ಇದು 20 ದಿನಕ್ಕಷ್ಟೇ ಅಂತೆ ಬರೋದು, ನನಗೆ ಗೊತ್ತಿಲ್ಲ. ಸೊ ಹಾಕಿದ್ದೆ, ಇಷ್ಟು ಬೇಗ ಇಷ್ಟು ದೊಡ್ಡದಾಗಿ ಬಂದ್ಬಿಟ್ಟೈತೆ. ಇದನ್ನು ನಾನು ಇವತ್ತು ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಅಲ್ಲಿ ಸ್ವಲ್ಪ ಸೆಂಟ್ರಲ್ ಚಿಕ್ಕದಿದೆ, ಅದನ್ನು ಹಾಗೆ ಬಿಡ್ತೀನಿ, ಮನೆಗಾಗುತ್ತೆ. ದೊಡ್ಡದಾಗಿರೋದು ಎಷ್ಟು ಸಿಗುತ್ತೋ ಅಷ್ಟನ್ನು ಹಾರ್ವೆಸ್ಟ್ ಮಾಡಿ ಇವತ್ತು ನಾನು ನಾಳೆ ಬೆಳಿಗ್ಗೆ ಇದನ್ನು ಮಾರ್ಕೆಟಿಗೆ ಕೊಡ್ಲಿಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ಇದು ತುಂಬ ಫಾಸ್ಟಾಗಿ ಬರುತ್ತೆ, 20 ದಿನಕ್ಕೆ ಬರುತ್ತಂತೆ. ಇಷ್ಟು ಅಂತ ಗೊತ್ತಿರೋ ಸ್ವಲ್ಪ ಲೇಟಾಗಿ ಆಗ್ತಿದ್ದೆ. ಆ ಸೊಪ್ಪಿನ ಜೊತೆ ಕೂಡ ಅದನ್ನು ತಗೊಂಡು ಹೋಗ್ಬೋದಾಗಿತ್ತು. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅಂದರೆ ಒಂದೇ ಸಲ ಎಲ್ಲ ಸೊಪ್ಪನ್ನು ತೊಗೊಂಡೋದ್ರೆ ರೈಟು ಕಮ್ಮಿ ಇರುತ್ತೆ ಮತ್ತು ಅಷ್ಟೊಂದು ಏನಿರಲ್ಲ. ಸೊ ಅದಕ್ಕೆ ಈ ಸಲ ಇದನ್ನು ಹಾರ್ವೆಸ್ಟ್ ಮಾಡಿಕೊಂಡು ತೊಗೊಂಡೋಗ್ಬೇಕು ನಾಳೆ ಬೆಳಿಗ್ಗೆ. ಇವತ್ತು ಸಂಜೆ ಹಾರ್ವೆಸ್ಟ್ ಮಾಡಿ ಇದಕ್ಕೆ ಕಟ್ಟಿ ಇಡಬೇಕು. ನೋಡಿ, ಈ ಪ್ಲೇಸಲ್ಲಿ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊಪ್ಪು. ಸರಿ, ನಾನೇ ಬೆಳೆದಿರೋ ಸೊಪ್ಪನ್ನು ಫಸ್ಟ್ ನಾನೇ ಟೇಸ್ಟ್ ಮಾಡಿಬಿಡೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ಈ ಪ್ಲೇಸಲ್ಲಿ ನಾನು ಫುಲ್ಲಾಗಿ ಹಾರ್ವೆಸ್ಟ್ ಮಾಡಿ ನಿನ್ನೆ ಸೊಪ್ಪಿನ ಪಲ್ಯ ಮಾಡಿದ್ದೆ. ನೋಡಿ, ಅಂದರೆ ಆ ಪ್ಲೇಸಲ್ಲಿ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಚಿಕ್ಕದಿದೆ. ಅಂದರೆ ಆ ಕಡೆ ಸ್ವಲ್ಪ ನೀರು ಕಮ್ಮಿ ಆಗಿರೋ ಕಾರಣದಿಂದ ಕರೆಕ್ಟಾಗಿ ಬಂದಿಲ್ಲ. ನೀರು ಎಲ್ಲಿ ಚೆನ್ನಾಗಿದೆ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಂಗಾಗಿ ಇವಾಗ ನಾನು ಇದನ್ನು ಈ ಥರ ನೋಡಿ, ಇಲ್ಲಿ ದೊಡ್ಡದು ಇದೆಯಲ್ಲ, ಇಂಥದ್ದನ್ನು ನೋಡಿ, ಇದು ರೆಡಿಯಾಗಿದೆ. ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ನಾನು. ನೋಡಿ, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿ ನಾಳೆ ಕೊಟ್ಟು ಇದು ಸ್ವಲ್ಪ ಸೆಂಟ್ರಲ್ ಇರೋ ಚಿಕ್ಕದನ್ನ ಬಿಡ್ತೀನಿ. ಅಂದರೆ ಹಿಂಗೆ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ಇಲ್ಲಿ ನೋಡಿ, ಇದು ನಿಮಗೆ ಚಿಕ್ಕದ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿದ್ರೆ ಅದು ಇಷ್ಟು ದೊಡ್ಡದು ಬಂದರೆ ಸಾಕದು ಬೇರು. ಸೊ ಹಂಗಾಗಿ ನೋಡಿ, ಇವತ್ತು ನಾನು ನೀರು ಹಾಕಿದೆ, ಆ ಕಡೆಯಿಂದ ಹಾಯಿಸ್ದೆ. ಇಲ್ಲೊಂದಿಷ್ಟು ಅಗಲ ನೀರೇ ಹಾಕಿಲ್ಲ. ಅಲ್ಲಿ ಬಕೆಟ್ ಇದೆ, ಆ ಬಕೆಟಲ್ಲಿ ಸ್ವಲ್ಪ ನೀರೈತೆ, ತೊಗೊಂಡು ಬಂದು ಹಾಕ್ತೀನಿ. ಒಂದೊಂದು ಟೈಮ್ ಹಿಂಗೆ ಮಿಸ್ಟೇಕ್ ಆಗಿಬಿಡುತ್ತೆ. ಅದೇನಾಗುತ್ತೆ ಅಂದರೆ ತುಂಬ ಬಿಸಿಲಿರುತ್ತಲ್ಲ, ಆ ಟೈಮ್ಗೆ ಅದು ಇದಾಗಲ್ಲ, ಪ್ರಾಬ್ಲಮ್ ಆಗಿಬಿಡುತ್ತೆ, ಒಣಗೋಗ್ಬಿಟ್ಟಂಗೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಬನ್ನಿ, ಅಲ್ಲಿ ಬಕೆಟಲ್ಲಿ ನೀರಿದೆ, ಅದಕ್ಕೆ ಅಂತಲೇ ಬಕೆಟಲ್ಲಿ ನೀರು ತುಂಬಿಸ್ದೆ. ಆ ಬಕೆಟಿಂದ ನೀರು ತೊಗೊಂಡು ಬಂದು ಅದಕ್ಕೆ ಹಾಕೋಣ. ನೋಡಿ, ಇಲ್ಲಿ ತುಂಬಿಟ್ಟಿರ್ತೀನಿ. ಏನಾದರೂ ಎಮರ್ಜೆನ್ಸಿ ಬೇಕಿತ್ತಂದರೆ ಈ ಬಕೆಟ್ ನೀರನ್ನು ಅದರಲ್ಲಿ ಹಾಕ್ಕೊಳ್ತೀನಿ. ಯಾವಾಗ ಹಾಕ್ತಿದ್ದೆ ಈ ಕಡೆ ಸೈಡಿಂದ, ಇವತ್ತೇನಾಯಿತು ಒಂದಿಷ್ಟಾಗಲ್ಲ ಮಾತ್ರ ಮಿಸ್ ಆಗಿದೆ. ತೊಂದರೆ ಇಲ್ಲ, ಅಲ್ಲೆಲ್ಲ ಹಾಕ್ತಿದ್ದೀನಿ ಅಷ್ಟೇ. ಇಷ್ಟಿದ್ರೆ ಸಾಕು. ಅದಕ್ಕೆ ತುಂಬ ಬಿಸಿಲಲ್ವಾ ಫ್ರೆಂಡ್ಸ್, ತುಂಬ ನೀರು ಹಾಕ್ತಾನೇ ಇದ್ದೀನಿ. ಆದರೂ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸೊಪ್ಪು ಗಿಡ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. ಸೊ ಇವತ್ತು ಅಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಇಲ್ಲಿಗೆ ವಿಡಿಯೋನ ಸ್ಕಿಪ್ ಮಾಡ್ತಿದ್ದೀನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.